ಕಾಕಿ ಮೇಲೆಗೆ ದುಷ್ಕರ್ಮಿಗಳು ಅಟ್ಯಾಕ್, ಸಿನಿಮೆಯ ರೀತಿಯಲ್ಲಿ ಕಳ್ಳನನ್ನ ಕರೆದೊಯ್ದು ಎಸ್ಕೇಪ್, ಗಾಯಾಳು ಪೊಲೀಸರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಪ್ರಕರಣ, ನಾಗೇಂದ್ರ ಅರೆಸ್ಟ್ಗೆ ಬಿಜೆಪಿ ಪಟ್ಟು, ಬಳ್ಳಾರಿಯಲ್ಲಿ ಡಿಸಿ ಕಚೇರಿ ಮುಂದೆಯೇ ಶ್ರೀರಾಮುಲು ಧರಣಿ. ಕೇಂದ್ರ ಸಚಿವ ಅಮಿತ್ ಶಾ ಭೇಟಿಯಾದ ಸಿಎಂ ಸಿದ್ದು, ರಾಜ್ಯದ 5 ನಗರಗಳಲ್ಲಿ ಸೇಫ್ ಸಿಟಿ ಯೋಜನೆ ಜಾರಿಗೆ ಒತ್ತಾಯ, ಹಲವು ವಿಷಯಗಳ ಬಗ್ಗೆ ಚರ್ಚಿಸಿದ ನಾಯಕರು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಸಮರ, ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾದ ಸಿದ್ದರಾಮಯ್ಯ, ಸಿಎಂ ಡಿಸಿಎಂ ಸಂಘರ್ಷಕ್ಕೆ ಮದ್ದೆರೆದ್ರ ಎಐಸಿಸಿ ಅಧ್ಯಕ್ಷ. ರಾಜ್ಯದ ಹಲವೆಡೆ ಮುಂದುವರಿದ ವರುಣನ ಅಬ್ಬರ, ಕಾರವಾರದಲ್ಲಿ ಗೋಡೆ ಕುಸಿದು ವೃದ್ಧೆ ಸಾವು, ಅತ್ತ ದೆಹಲಿಯನ್ನೇ ಮುಳುಗಿಸಿದ ಮಳೆ. ಟಾಪ್ 30ಯ ಒಂದೊಂದೇ ಸುದ್ದಿಗಳನ್ನು ಲುಮಿನೋಸ್ ಸ್ಟುಡಿಯೋದಿಂದ ನೋಡ್ತಾ ಹೋಗೋಣ ಬನ್ನಿ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಎಂದಿದ್ದ ವಿಶ್ವ ಒಕ್ಕಲಿಗ ಮಹಾ ಸಂಸ್ಥಾನದ ಚಂದ್ರಶೇಖರ ಶ್ರೀಗಳ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ. ಸ್ವಾಮೀಜಿಗಳಿಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ, ಹೀಗಾಗಿ ಅವರ ಹೇಳಿಕೆಗೆ ಮಹತ್ವ ಕೊಡುವ ಅವಶ್ಯಕತೆ ಇಲ್ಲ. ಸಿಎಂ ಯಾರಾಗಬೇಕು ಅಂತ ಹೇಳಿ ತೀರ್ಮಾನಿಸುವುದು ಯಾರು, ಶಾಸಕರು ತೀರ್ಮಾನ ಮಾಡ್ತಾರೆ, ಅಲ್ಲದೆ ಹೈಕಮಾಂಡ್ ಕೂಡ ನಿರ್ಧಾರ ಮಾಡುತ್ತೆ ಅಂತ ಹೇಳಿದರು. ಸ್ವಾಮೀಜಿಯವರು ಹೇಳಿದ್ದಾರೆ, ಅದಕ್ಕೆ ಒಂದು ಮಚ್ ಇಂಪಾರ್ಟೆನ್ಸ್ ಕೊಡಬೇಕಾದಂಥ ಅಗತ್ಯ ಇಲ್ಲ. ಬಿಕಾಸ್ ಸ್ವಾಮೀಜಿಯವ್ರಿಗೂ ರಾಜಕೀಯ ಪಕ್ಷಕ್ಕೂ ಏನು ಸಂಬಂಧ ಇರ್ತದೆ. ಯಾರು ಚೀಫ್ ಮಿನಿಸ್ಟರ್ ಆಗಬೇಕು, ಯಾರು ಮತ್ತೆ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ತೀರ್ಮಾನ ಮಾಡೋರು ಯಾರು? ಮತ್ತೆ ಶಾಸಕರು. ಪ್ರಜಾಪ್ರಭುತ್ವದಲ್ಲಿ ಶಾಸಕರು ತೀರ್ಮಾನ ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ಜಟಾಪಟಿ ಜೋರಾಗಿದೆ. ಡಿಕೆಶಿಗೆ ಸಿಎಂ ಸ್ಥಾನ ನೀಡುವಂತೆ ಸ್ವಾಮೀಜಿ ಒತ್ತಾಯಿಸಿದ್ರು. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಪರಮೇಶ್ವರ್ ಚರ್ಚಿಸಿದ್ದಾರೆ. ಲಿಫ್ಟ್ನಲ್ಲಿ ಹೋಗುವಾಗ ಸ್ವಾಮೀಜಿಗೆ ಯಾರಾದರೂ ಹೇಳಿಕೊಟ್ರ, ಸ್ವಾಮೀಜಿ ಮೇಲೆ ಯಾರಾದರೂ ಒತ್ತಡ ಹೇರಿದ್ರ ಅಂತ ಮಾತನಾಡಿದ್ದಾರೆ. ಸ್ವಾಮೀಜಿ ಹೇಳ್ತಾರೆ ಅಂತ ಸಿಎಂ ಬದಲಾವಣೆ ಮಾಡೋಕ್ಕಾಗಲ್ಲ, ಅವರ ಭಾವನೆ ಸಮುದಾಯದ ವಿಚಾರ ಹೇಳ್ಕೊಂಡಿದ್ದಾರೆ ಅಂತ ದೆಹಲಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡಲಿದೆ ಅಂತ ಕಿಡಿಕಾರಿದರು. ಪಕ್ಷಕ್ಕೆ ಸಂಬಂಧಪಟ್ಟದ ವಿಚಾರ ಯಾರೋ ಹೇಳ್ತಾರೆ ಅಂತ ಅಥವಾ ಎಲ್ಲೇ ಚರ್ಚೆ ಆದರೆ ಅದನ್ನು ಬದಲಾವಣೆ ಮಾಡಲಿಕ್ಕಾಗೋಲ್ಲ. ಅದು ಪಕ್ಷದ ತೀರ್ಮಾನ, ಹೈಕಮಾಂಡ್ ತೀರ್ಮಾನ ಅಷ್ಟೇ. ಅದೇ ಹೇಳಿದ್ರೆ ಏನು ಅದಕ್ಕೆ ಹೇಳ್ಬಾರ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಅತ್ಯಂತ ಹೆಚ್ಚು ಪ್ರಜಾಪ್ರಭುತ್ವ ಇರುವಂಥ ರಾಷ್ಟ್ರ. ಏನು ಬೇಕಾದ ಜನ ಹೇಳಲಿಕ್ಕೆ ಇಲ್ಲಿ ಅವಕಾಶಗಳಿದೆ. ಸೊ ಹೇಳ್ತಾರೆ ಅವ್ರ ಭಾವನೆಗಳನ್ನು, ಅವರ ವಿಚಾರಗಳನ್ನು, ಅವರ ಸಮುದಾಯದ ವಿಚಾರಗಳನ್ನು ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಇದು ಏನು ಹೊಸದೇ ಅಲ್ಲ. ಭಾಳಷ್ಟು ಸಮುದಾಯದ ಸಭೆಗಳಲ್ಲಿ ಸ್ವಾಮೀಜಿಯವರು